ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಾ ಇರೋ ಕಂಟೆಂಟ್ ಏನಂತ ಅಂದರೆ ಫಾಲೋ ಅಪ್ ಅಲ್ಲಿ ಅಬ್ಜೆಕ್ಷನ್ ಯಾವ ಥರ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಇವಾಗ ನೋಡಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಅವ್ರು ಏನಪ್ಪ ಕೇಳ್ತಾರೆ ಅಂತಂದರೆ ಎಕ್ಸಾಕ್ಟ್ಲಿ ವರ್ಕ್ ಏನಿದೆ ಅಂತ ಕೇಳ್ತಾರೆ. ಹೌದಲ್ವಾ? ಓಕೆ, ಅಲ್ಲಿ ನಮಗೆ ಆನ್ಲೈನ್ ಥ್ರೂ ವರ್ಕಿಂಗ್ ಇರುತ್ತೆ, ಡಾಟಾ ಬೇಸಸ್ ಯೂಸ್ ಮಾಡಿಕೊಂಡು ಅಂತ ನಾವು ಹೇಳಿರ್ತೀವಿ. ಓಕೆನಾ? ಇಲ್ಲ ಅಂತಂದರೆ ಪ್ರಮೋಷನ್ ಬೇಸಸ್ ಮೇಲೆ ವರ್ಕ್ ಇರುತ್ತೆ ಅಂತ ಹೇಳ್ತೀವಿ. ಹೌದಾ? ಆದರೆ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ವೆಬಿನಾರ್ ಅಂತ ಇರುತ್ತೆ, ಅದನ್ನು ಅಟೆಂಡ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಬೇಕು ಅವರಿಗೆ. ಓಕೆನಾ? ಯಾಕೆಂತಂದರೆ ಇವಾಗ ನೋಡಿ ಪ್ರತಿಯೊಂದನ್ನು ನೀವೇ ಹೇಳ್ತೇ ಹೋದ್ರಿ ಅಂತಂದರೆ ಅವರು ಅಲ್ಲಿಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ನೆಕ್ಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ವಾ? ಅದಕ್ಕೋಸ್ಕರ ಮೀಟಿಂಗ್ನ ಅಟೆಂಡ್ ಮಾಡ್ಕೊಳ್ಳೋಕ್ಕೆ ನೀವು ಹೈಪ್ ಮಾಡಿರ್ಬೇಕು ಅವರಿಗೆ. ಓಕೆನಾ? ಓಕೆ, ಇವಾಗ ನೋಡಿ ಅಲ್ಲಿ ನಮಗೆ ಅಮೌಂಟ್ ಏನಾದರೂ ಕಟ್ಟಬೇಕಾ ಅಂತ ಕೇಳ್ತಾ ಹೋಗ್ತಾರೆ. ಹೌದಾ? ಇಲ್ಲಿ ಯಾವುದೇ ಥರ ಅಮೌಂಟ್ ಕಟ್ಟೋದಿರಲ್ಲ, ಪ್ರೊಸೆಸಿಂಗ್ ಬೇಸಸ್ ಮೇಲೆ ವರ್ಕ್ ಮಾಡೋದಿರುತ್ತೆ ಹೊರತು ಅಲ್ಲಿ ಕಂಪನಿಗೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವುದೂ ಇರೋದಿಲ್ಲ ಅಂತ ಹೇಳಿರಬೇಕು. ಹೌದಾ? ಅಷ್ಟೇ ಅಲ್ಲದೆ ಇಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ ಅಲ್ಲಿ ಲಾಸ್ಟಿಗೆ ಡೇ ಟು ಮೀಟಿಂಗ್ ಕೊಟ್ಟಾದಮೇಲೆ 1/4 ಬಿಲ್ಲಿಂಗ್ ಇರುತ್ತೆ. ಓಕೆನಾ? ಅಲ್ಲಿ 1/4 ಬಿಲ್ಲಿಂಗ್ ಮಾಡ್ಕೊಳ್ಳುವಾಗ ಸರ್ ನಾನು ಈ ಥರ ಫಸ್ಟೇ ಹೇಳಿದರೆ ನಾನು ಬರ್ತಿದ್ದೇ ಇಲ್ಲ ಅಲ್ವಾ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ? ಅಷ್ಟಿಲ್ದೇ ಇನ್ವೆಸ್ಟ್ಮೆಂಟ್ ಇರಲಿಲ್ಲ ಅಂತ ಕೇಳಿದೆ, ಆದರೂ ನೀವು ಇರಲಿಲ್ಲ ಅಂತ ಹೇಳಿದ್ರಿ, ಮತ್ತು ಇವಾಗ ನೋಡಿದ್ರೆ 1/4 ಬಿಲ್ಲಿಂಗ್ ಮಾಡ್ಕೋಬೇಕಲ್ಲ ಅಂತ ಹೇಳ್ತಾರೆ. ಹೌದಾ? ಆವಾಗ ಅವರಿಗೆ ಸ್ವಲ್ಪ ಕ್ಲಾರಿಟಿ ಕೊಡಿ. ಇವಾಗ ನೋಡಿ ನೀವು ಔಟ್ಸೈಡ್ ಹೋಗ್ಬಿಟ್ಟು ಒಂದು ಬಟ್ಟೆ ತೊಗೊಳ್ತೀರಾ. ಹೌದಾ? ಅದು ಇನ್ವೆಸ್ಟ್ಮೆಂಟ್ ಆಗುತ್ತಾ? ಇಲ್ಲ ಅಲ್ವಾ? ಯಾಕಪ್ಪ ಅಂದ್ರೆ ನಿಮ್ಮ ಪರ್ಪಸ್ಸಿಗೆ ತೊಗೊಂಡಿರ್ತೀರ. ಹೌದಾ? ಓಕೆನಾ? ಇವಾಗ ನೋಡಿ ಔಟ್ಸೈಡ್ ಹೋಗ್ಬಿಟ್ಟು ಒಂದು ಊಟ ಮಾಡ್ತೀರಾ, ಇಲ್ಲ ಏನಾದರೂ ಒಂದು ಪರ್ಚೇಸ್ ಮಾಡ್ಕೊಂಡಿರ್ತೀರ. ಡೈಲಿ ಬೇಸಸ್ ಮೇಲೆ ಏನಾದರೂ ಒಂದು ತೊಗೊಂತೀರಲ್ವಾ? ಅದೆಲ್ಲ ಇನ್ವೆಸ್ಟ್ಮೆಂಟೇ ಆಗುತ್ತಾ? ಇಲ್ಲ ಅಲ್ವಾ? ಅದೇ ಥರ ಇಲ್ಲಿ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಳಕ್ಕೆ ಬರ್ತಿದ್ದೀರಾ ಅಂತಂದರೆ ನಿಮ್ಮ ಐ ಡಿ ಮೇಲೆ ಇಷ್ಟು ಪಾಯಿಂಟ್ಸ್ ಅಂತ ಅವರೇ ಕಂಪನಿ ಕಡೆಯಿಂದ ಕೊಟ್ಟಿರ್ತಾರೆ, ಅದನ್ನು ನಾವು ಜಸ್ಟ್ ತೊಗೊಳ್ಳೋದಿರುತ್ತೆ. ಓಕೆನಾ? ಅಲ್ಲಿ ಹೋಗ್ಬಿಟ್ಟು ನೀವೇ ಕಂಪನಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡೋದಿರಲ್ಲ. ಆಯಿತಾ? ಯಾಕಪ್ಪ ಈ ಅಷ್ಟೊಂದು ಡೌಟ್ಸ್ ಇತ್ತು ಅಂತಂದರೆ ಬೇಕಾದರೆ ನೀವೇ ಐ ಡಿ ಕ್ರಿಯೇಟ್ ಮಾಡ್ಕೊಂಬಿಟ್ಟು ನಿಮ್ಮ ವ್ಯಾಲೆಟಿಂದನೇ ಪರ್ಚೇಸ್ ಮಾಡ್ಕೋಬೋದು. ಅಲ್ಲಿ ನಿಮ್ಮದು ಐ ಡಿ ಕ್ರಿಯೇಟ್ ಆಗಿರುತ್ತೆ, ಅದು ಆ್ಯಕ್ಟಿವ್ ಆಗುತ್ತೆ. ಓಕೆನಾ? ಆ್ಯಕ್ಟಿವ್ ಆದಮೇಲೆ ಅಲ್ಲಿ ನಿಮ್ಮದು ವರ್ಕ್ ಸ್ಟಾರ್ಟ್ ಆಗುತ್ತೆ. 7 ಡೇಸ್ ಟ್ರೈನಿಂಗಲ್ಲಿ ಸುಪೀರಿಯರ್ ಲೆವೆಲ್ ಟ್ರೈನಿಂಗ್ ಅಂತ ಇರುತ್ತೆ. ಓಕೆನಾ? ಅಲ್ಲಿ ನಿಮಗೆ ಎಲ್ಲ ಪ್ರತಿಯೊಂದನ್ನು ಮ್ಯಾನೇಜರ್ಸ್ ಆಗಿರ್ಬೋದು, ನಿಮ್ಮ ಗೈಡೆನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ, ಏನೇ ಕನ್ಫ್ಯೂಷನ್ಸ್ ಇದ್ದರು. ಓಕೆನಾ? ಅಲ್ಲಿ ನಿಮ್ಮ 7 ಡೇಸ್ ಟ್ರೈನಿಂಗಲ್ಲಿ ಇನ್ನೂ ಕನ್ಫ್ಯೂಷನ್ಸ್ ಏನೇನು ಇರುತ್ತಲ್ವ ಅವನ್ನೆಲ್ಲ ಕೂಡ ನೀವು ಅಪ್ಲೈನಲ್ಲಿ ಕೇಳ್ಕೊಬಿಟ್ಟು ಅವರು ಏನೇನಿದೆ, ಪ್ರೊಸೆಸಿಂಗ್ ಯಾವ ಥರ ಇದೆ, ಯಾವ ಥರ ಟರ್ನ್ ಓವರ್ ಇರುತ್ತೆ ಇದರಲ್ಲಿ, ಯಾವ ಥರ ಮಾಡ್ಕೋಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಓಕೆನಾ? ಅದು ಬಿಟ್ಟರೆ ಮತ್ತೆ ಇವಾಗ 1/4 ಇರುತ್ತಲ್ವ, ಅಲ್ಲಿ 1/4 ನೀವೇ ಅದನ್ನ ಹಾಕಿ ನನಗೆ ಅಮೌಂಟ್ ಬಂದಮೇಲೆ ನಾನೇ ಅದರಲ್ಲೇ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ. ಹೌದಾ? ಆ ಥರ ತುಂಬ ಜನ ಹೇಳ್ತಿರ್ತಾರೆ. ಯಾಕಪ್ಪ ಅಂತಂದರೆ ಅವರಿಗೆ ನಂಬಿಕೆ ಇರೋದಿಲ್ಲ, ಒಂದೊಂದು ದುಡ್ಡು ಇರೋದಿಲ್ಲ. ಹೌದಾ? ಓಕೆ, ಅವ್ರಿಗೆ ಏನಂತ ಹೇಳಬೇಕು ಅಂತಂದರೆ ಇವಾಗ ನೋಡಿ ನಿಮಗೆ ಹೊಟ್ಟೆ ಹಸ್ತಿದೆ ಅಂತಂದರೆ ನೀವೇ ಊಟ ಮಾಡಬೇಕಲ್ವಾ? ನಾನು ಊಟ ಮಾಡಿದ್ರೆ ನಿಮಗೆ ಹೊಟ್ಟೆ ತುಂಬುತ್ತಾ? ಇಲ್ಲ ಅಲ್ವಾ? ಏಕೆ ಅಂತಂದರೆ ಇಲ್ಲಿ ಪ್ರೊಸೆಸಿಂಗ್ ಒಳಗೆ ಬರ್ತಿದ್ದೀರಾ ಅಂತಂದರೆ ನಿಮಗೆ ವರ್ಕಿನ ಅವಶ್ಯಕತೆ ಇರುತ್ತೆ. ಓಕೆನಾ? ಅದನ್ನು ನೀವೇ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ನನಗೆ ಅವಶ್ಯಕತೆ ಇತ್ತು, ನಾನು ಔಟ್ಸೈಡು ಕಲೆಕ್ಟ್ ಮಾಡ್ಕೊಂಬಿಟ್ಟೆ, ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಆಲ್ರೆಡಿ ಚೆನ್ನಾಗಿ ಇನ್ಕಮ್ ತೊಗೊಳ್ತಿರೋದಲ್ವಾ? ಇವಾಗ ನಾನು ಅವರಿಗೆ ಏನು ಬಂದಿದ್ದೆ ಅಂತಂದರೆ ಅಲ್ಲಿ ನನ್ನ ಡೌನ್ಲೈನ್ಸ್ ಯಾರು ಬಂದಿರ್ತಾರಲ್ವ, ಅವ್ರ ಕೆಳಗಡೆಗೂ ನಿಮ್ಮ ಕೆಳಗಡೆ ಬಂದಿರೋರು ಕೂಡ ಆವಾಗ ಕೇಳ್ತಾರೆ. ಅವಾಗ ನೀವು ಕೊಡೋದಕ್ಕೆ ರೆಡಿ ಇರ್ತೀರಾ? ಇಲ್ಲ ಅಲ್ವಾ? ಯಾಕೆಂತಂದ್ರೆ ನಿಮಗೆ 15,000 ಇಲ್ಲ 13,000 ಬಂದಿರುತ್ತೆ. ಅದು ನಿಮಗೆ ಸಾಕಾಗಿರೋದಿಲ್ಲ, ಇನ್ನು ಅವ್ರಿಗೆ ಎಲ್ಲಿ ಕೊಡ್ತೀರಾ? ಹೌದಾ? ಏಕೆಂತಂದ್ರೆ ನಿಮಗೆ ವರ್ಕಿನ ಅವಶ್ಯಕತೆ ಇರುತ್ತೆ, ನೀವು ಬಂದಿರ್ತೀರಾ. ಹೌದಾ? ಓಕೆ, ಇವಾಗ ಔಟ್ಸೈಡ್ ಹೋಗ್ಬಿಟ್ಟು ಒಂದು ಪಾರ್ಟಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು ತೊಗೊಂಡಿರ್ತಾರೆ. ಅಲ್ಲೇ ಒಂದು ಪ್ಯಾಂಟ್ ಇಲ್ಲ ಶರ್ಟ್ ತೊಗೊಂಡ್ರಿ ಅಂತ 1,500 ಹೋಗಿರುತ್ತೆ. ಹೌದಾ? ಅಷ್ಟೇ ಅಲ್ಲದೆ ಇಲ್ಲಿ ಇಷ್ಟೊಂದು ಬೇಸಿಕಲಿ ಇನ್ಫಾರ್ಮೇಷನ್ ಆಗಿರ್ಬೋದು, ಕಂಪನಿ ಯಾವ ಥರ ಇದೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ 1/4 ಬಿಲ್ಲಿಂಗಿಂದ. ಓಕೆನಾ? ಅಷ್ಟೊಂದೆಲ್ಲ ತಿಳಿಸ್ಕೊಡ್ತಿದ್ದಾರೆ ಅಂತಂದರೆ ಅಲ್ಲಿ ಅವ್ರಿಗೆ ಅವಶ್ಯಕತೆ ಇರುತ್ತೆ, ನಿಮಗೂ ಅವಶ್ಯಕತೆ ಇರಬೇಕಲ್ವಾ? ಏಕೆಂತಂದ್ರೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕಲ್ವಾ? ಏಕೆಂತಂದ್ರೆ ಇವಾಗ ಫ್ರೀಯಾಗಿ ಕೊಟ್ಟರು ಅಂತಂದ್ರೆ ಅದನ್ನ ಯಾರು ಕೂಡ ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಹೌದಾ? ಏಕೆಂದರೆ ಮಾಡಿದರೆ ಮಾಡಲಿ ಬಿಡು, ಬಿಟ್ಟರೆ ಬಿಡು ಅಂತ ಹೇಳ್ತಿರ್ತಾರೆ. ಹೌದಾ? ಅದಕ್ಕೋಸ್ಕರ ರೆಸ್ಪಾನ್ಸಿಬಲ್ ಬರಲಿ ಅನ್ನೋದಕ್ಕೋಸ್ಕರ 4/9 ಕೊಟ್ಟಿರ್ತಾರೆ. ಓಕೆನಾ? ಅಲ್ಲಿ ನೀವು 1/4 ಕೊಡೋದ್ರಿಂದ ನಿಮಗೆ ರಿಟರ್ನ್ ಆಗಿ ಪ್ರಾಡಕ್ಟೇ ಬಂದಿರುತ್ತೆ. ಮತ್ತು ಅಲ್ಲಿ 7 ಡೇಸ್ ಟ್ರೈನಿಂಗು ಕೂಡ ಕಂಪನಿ ಕಡೆಯಿಂದನೇ ಕೊಟ್ಟಿರ್ತಾರೆ. ಓಕೆನಾ? ಅಲ್ಲಿ ನಿಮ್ಮದು 7 ಡೇಸ್ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದ್ಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡಿಸೋದೇ ಹೊರತು ಸುಮ್ಮನೆ ಅಂತೂ ಯಾರು ಕೂಡ ಸ್ಟಾರ್ಟ್ ಮಾಡಿಸಲ್ಲ. ಯಾಕೆಂತಂದರೆ ಇವಾಗ ನೀವು ಮಾಡಕ್ಕೆ ಬಂದಿರೋದು ಯಾವುದೇ ಥರ ಜಾಬ್ ಇರೋದಿಲ್ಲ. ಹೌದಾ? ಯಾಕೆಂದರೆ ಬಿಸ್ನೆಸ್ ಆಗಿರುತ್ತೆ ಅಲ್ವಾ? ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅಲ್ಲಿ ಐಡಿಯಾ ಇರಬೇಕು, ಮೇಂಟೈನ್ ಮಾಡೋ ಎಬಿಲಿಟಿ ಇರಬೇಕಲ್ವಾ? ಅವನ್ನೆಲ್ಲ ತಿಳಿಸ್ಕೊಡ್ತಾರೆ, ಯಾವ ಥರ ಇರುತ್ತೆ ಸಿಸ್ಟಮ್, ಯಾವ ಥರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ. ಓಕೆನಾ? ಬೇರೆ ಏನಾದರೂ ಅಬ್ಜೆಕ್ಷನ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ. ಓಕೆನಾ? ಇಲ್ಲ ಕಮೆಂಟ್ ಮಾಡಿ, ಅಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಓಕೆ, ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಎವ್ರಿವನ್. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್, ಟಾಟಾ.